ಹಾಯ್ ಎಲ್ಲ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಂದು ವ್ಲಾಗ್ಸ್. ಇವತ್ತಿನ ದಿನ ಬಂದು ಪಾರ್ಟ್ 2 ವ್ಲಾಗ್ ಆಗಿರುತ್ತೆ. ಪಾರ್ಟ್ 1 ಯಾರೆಲ್ಲ ನೋಡಿಲ್ಲ ಅಂದರೆ ನೋಡಿ. ಇದು ಪಾರ್ಟ್ 2 ಆಗಿ ವಿಡಿಯೋನ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಮಾಡಿದೆ. ಸರಿ, ಅಲ್ಲೆಲ್ಲ ಜಾತ್ರೆ ಎಲ್ಲ ಮುಗಿಸ್ಕೊಂಡು ತೇರೆಲ್ಲ ನೋಡಿದ್ವಲ್ಲ, ಅದೆಲ್ಲ ಬಂದಮೇಲೆ ಮನೆಗೆ ಹೋಗ್ತಾ ಇಲ್ಲಿ ಗ್ರೌಂಡ್ ಇತ್ತು, ಅಲ್ಲಿ ಈ ಥರ ಆಟ ಆಡೋಕ್ಕೆ ಹಾಕಿದ್ರು. ಅವನಿಗೆ ಕಾರ್ ಸ್ವಲ್ಪ ಇಷ್ಟ ಆಗತ್ತೆ, ಹಾಗಾಗಿ ಕಾರಲ್ಲಿ ಕುತ್ಕೋತೀನಿ ಅಂದ ಕುತ್ಕೊಂಡ. ಅದಾದಮೇಲೆ ಸ್ವಲ್ಪ ಜೋರಾಗಿ ತಿರುಗಿಸ್ತಾ ಇದ್ದಾರೆ ಅವರು, ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟ. ಸರಿ ನಿಧಾನವಾಗಿ ಕುತ್ಕೊಂಡಿದ್ದ. ಸರಿ ಬೇಡ ನಿಲ್ಲಿಸಿ ಸಾಕು ಅಂತ ನಾನೇ ಹೇಳ್ಬಿಟ್ಟೆ. ಪ್ರೈಸ್ ಬಂದು 50 ರೂಪೀಸ್, ಎಲ್ಲ ಕಡೆ ಅಷ್ಟೇ ಇರುತ್ತೆ ಆಲ್ಮೋಸ್ಟು. ಹಾಗಾಗಿ ಅವರು ಅಮ್ಮನೂ ಕೂರಿಸ್ತೀನಿ ಅಂದಿದ್ದಕ್ಕೆ ಅವರಲ್ಲಿ ಬೇರೆ ಕಡೆ ಇನ್ನೊಂದೇನೋ ನೋಡೋಕ್ಕೆ ಅಂತ ಹೋಗಿದ್ರು. ಅದಕ್ಕೆ ನಾನು ಅಮ್ಮನೂ ಕೂರಿಸ್ತೀನಿ ಅಂತ ಹೇಳಿದೆ, ಸುಮ್ಮನೆ ಹಾಗೆ ಕೂರಿಸ್ಲಾ ಅಂದೆ. ಕೂರಿಸಿ ಪರವಾಗಿಲ್ಲ ಅಂದರು. ಸರಿ ಅಂದ್ಬಿಟ್ಟು ಕೂರಿಸಿ ಅವರೇ ತಳಿತಾ ಇದ್ದಾರೆ ನಿಧಾನವಾಗಿ. ಅಮ್ಮ ಮಾತ್ರ ಭಯಪಡ್ತಾ ಇಲ್ಲ, ಮಂಜು ಮಾತ್ರ ಕಿರ್ಚಾಡ್ತಾ ಇದ್ದ. ಅಮ್ಮ ಫುಲ್ ಖುಷಿಯಾಗಿಬಿಟ್ಟಿದ್ಲು. ಮತ್ತು ಅದು ಮೇಲೆ ಹೀಗೆ ಹೋಗ್ತಾ ಇದೆಯಲ್ಲ, ಏನು ಹೇಳ್ತಾರೆ ಅದಕ್ಕೆ, ಅದು ಆಡೋದೆ ನೋಡಿ, ಅಲ್ಲಿ ಹೋಗ್ತಾ ಇದೆಯಲ್ಲ, ಅದನ್ನು ತಿರುಗಿ ನೋಡ್ತಾ ಇದ್ದಾಳೆ. ನನಗೆ ಅದೆಲ್ಲ ಆಡೋಕ್ಕೆ ಆಗಲ್ಲ, ದೊಡ್ಡವರು ಆಡೋದೇ ಅದು. ಬಟ್ ನನಗೆ ಸ್ವಲ್ಪ ತಲೆ ಸುತ್ತತ್ತೆ, ಮಂಜುಗೂ ಸ್ವಲ್ಪ ತಲೆ ಸುತ್ತತ್ತೆ. ಹಾಗಾಗಿ ಅವನು ಸಾಕು ಅಂತ ಕಿರ್ಚುತ್ತಾನೆ ನೋಡಿ. ಇವಾಗ ನಿಧಾನ ಆಡ್ತಾ ಇದ್ದಾರಲ್ವ, ಹಾಗಾಗಿ ಸೈಲೆಂಟ್ ಇದ್ದ ನೋಡಿ. ಇದನ್ನೇ ನೋಡಿಬಿಟ್ಟು ನಮ್ಮನ್ನು ತಿರುಗಿ ನೋಡ್ತಾ ಇದ್ಲು. ಮಿಕ್ಕಿದ್ದೆಲ್ಲ ಸ್ಟಾರ್ಟ್ ಆಗಿರಲಿಲ್ಲ, ಇದು ಈಗ ಸ್ಟಾರ್ಟ್ ಆಗ್ತಾ ಇತ್ತು. ಸರಿ, ಇದು ಬೇಡ ಅಂದ ಅವನು. ಸರಿ, ನನಗೂ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಆಮೇಲೆ ಅಲ್ಲಿ ಕಾರೆಲ್ಲ ತೊಗೊಂಡಿದ್ನಲ್ವ, ಹಿಡ್ಕೊಳಕ್ಕಾಗ್ತಾ ಇರಲಿಲ್ಲ. ಸರಿ, ಅದಾದಮೇಲೆ ನೈಟ್ ಬಂದು ಆರ್ಕೆಸ್ಟ್ರಾ ಇತ್ತು, ಹಾಗಾಗಿ ಇಲ್ಲಿ ನೋಡ್ಕೊಂಡು ನಿಂತಿದ್ವಿ. ಫುಲ್ ಮುಂದೆ ಹೋದರೆ ತುಂಬ ಸೌಂಡ್ ಇತ್ತು, ಹಾಗಾಗಿ LED ನೋಡ್ತಾಯಿದ್ವಿ. ಅಮ್ಮ ಮಾತ್ರ ಅವ್ರ ಅಣ್ಣನ ಬಿಡ್ತಾನೆ ಇರಲಿಲ್ಲ ನೋಡಿ, ಯಾವ ರೀತಿ ಮಾಡ್ತಾಯಿದ್ದಾನೆ. ಅವ್ನು ಹಿಡ್ಕೋಬೇಕು, ಈಗ ಸಿಗಬೇಕು ಅನ್ನೋದು ಅವಳದಾಗಿತ್ತು. ಹೆಂಗೆ ಎತ್ಕೊಂಡಿದ್ರು ಸ್ಟಿಕ್ಕರೆಲ್ಲ ಎಲ್ಲಿ ಯಾವ ರೀತಿ ಇಟ್ಕೊಂಡಿದ್ರು ಕಿತ್ತಾಕ್ತಿದ್ದಾಳೆ, ಬೀಳಿಸ್ತಾಳೆ. ಕೈಗೆ ಅಂಟಿಸ್ಕೊಳ್ಳೋದು, ಅವಳು ಇಟ್ಕೊಳ್ಳೋಕೆ ಹೋಗೋದು ಮಾಡೋದಕ್ಕೆ ಹಣೆಯಲ್ಲಿ ಒಂದು ಸ್ಟಿಕ್ಕರ್ ಕೂಡ ಇಲ್ಲ, 2 ಇಟ್ಟಿದ್ದೆ, ಅದು ಕಿತ್ತಾಕಿದ್ದಾಳೆ. ನಿಮಗೂ ಸ್ವಲ್ಪ ಇದಾಗಲಿ ಅಂದ್ಬಿಟ್ಟು, ಎಂಜಾಯ್ ಮಾಡಲಿ ಅಂತ ಸಾಂಗ್ ಹಾಕಿಲ್ಲ. ಈ ಸಾಂಗ್ ಬಂದು ಅದೇ ರವಿಚಂದ್ರ ಸರ್ದು ಬಂಗಡಿ ಬಲ್ಲಿಗೆ ಬಿದ್ದಾಗ ಆ ಸಾಂಗು. ಅಮ್ಮ ಕೂಡ ಸ್ಟೆಪ್ ಹಾಕಕ್ಕೆ ಹೋಗ್ತಾಳೆ, ಅಷ್ಟೊತ್ತಿಗೆ ಜನ ಓಡಾಡ್ತಾರಲ್ಲ, ಸುಮ್ಮನೆ ಆಗ್ಬಿಡ್ತಾಯಿದ್ಲು. ಅಲ್ಲೆಲ್ಲ ಜನ ಗಾಚಿ ಗೀಚಿ ಇದ್ದಿದ್ದಕ್ಕೆ ಆ ಸಾಂಗ್ದೇ ಇದು. ಹೇಗೆ ಅನ್ನಿಸ್ತು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ. ವ್ಯೂಸ್ ಜಾಸ್ತಿ ಬರ್ತಾ ಇಲ್ಲ, ಸ್ವಲ್ಪ ಬೇಜಾರು ಕೂಡ ಇದೆ. ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದಲ್ವ, ಹಾಗಾಗಿ ಸ್ವಲ್ಪ ಸುಮ್ಮನೆ ಬೇಜಾರು ಮಾಡ್ಕೊಳ್ದೇ ಇರಬೇಕಷ್ಟೇ. ಇಲ್ಲೇ LED ನೋಡ್ತಾ ಇದ್ವಿ, ಚೇರ್ ಸಿಕ್ಕಿತ್ತು. ಹೇಗೋ ಸ್ವಲ್ಪ ಹೊತ್ತು ನಿಂತಿದ್ವಿ, ಅವ್ರು ಎದ್ದೋದ್ಮೇಲೆ ನಾವು ಚೇರಲ್ಲಿ ಕುತ್ಕೊಂಡ್ವಿ. ನಮ್ಮ ಡ್ಯಾನ್ಸ್ ಮಾಡೋಕ್ಕೆ ಹೋಗ್ತಾಳೆ, ಆದರೆ ಜನ ಓಡಾಡ್ತಿದ್ರಲ್ವ, ಸುಮ್ಮನೆ ಆಗ್ಬಿಡ್ತಾಯಿದ್ಲು. ಬಟ್ ತುಂಬ ಓಡಾಡಿದ್ಲು ಅವತ್ತಿನ ದಿನ ಮಾತ್ರ, ನಮಗಂತೂ ಸಾಕಾಗೋಯ್ತು. ಅಲ್ಲಿ ಯಾಕೆ ಇಷ್ಟು ಲೇಟ್ ಆಯಿತು ವಿಡಿಯೋ ಅಂದರೆ, ಅಲ್ಲಿಂದ ಬಂದಮೇಲೆ ಅವತ್ತು ಓಡಾಡಿದ್ದಕ್ಕೆ ಅದು ಹಿಂದಿನ ದಿನ ಬಂದು ಹಾಸಿಗೆ ನಮ್ಮದು ಇದೆಯಲ್ವ, ಹಾಸಿಗೆ ಎತ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಮೇಲೆ ಹಾಕಿದ್ವಿ. ಅದರಿಂದ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗೋಯಿತು ನನಗೆ. ಹೆಲ್ತ್ ಇಶ್ಯೂಸ್ ಅಂದರೆ ಬ್ಯಾಕ್ ಪೇಯ್ನು ಫುಲ್ಲು ತಡೆಯೋಕ್ಕಾಗ್ತಾ ಇರಲಿಲ್ಲ, ಅಷ್ಟು 4 ಡೇಸ್ ಮೇಲೆ ಆಗಿತ್ತು. ಬಚ್ಚಂದು ಸಾಂಗ್ ಬರ್ತಾಯಿತ್ತು, ಹಾಗಾಗಿ ಅವಳು ಕ್ಲಾಪ್ ಮಾಡ್ತಾಯಿದ್ಲು. ಆಮೇಲೆ ಕೆಲವೊಂದು ಶಾಪಿಂಗ್ ಎಲ್ಲ ಇತ್ತು, ಸ್ಲಿಪ್ಪರ್ಸ್ ಎಲ್ಲ ನಾನೇನು ತೊಗೊಳ್ಲಿಲ್ಲ. ಮಕ್ಳಿಗೆ ಬರೀ ಸ್ವಲ್ಪ ಆಟ ಆಡೋದಕ್ಕೆ ಅವನಿಗೆ ಒಂದು 100 ರೂಪೀಸ್ಗೆ 8 ಕಾರು ಮೀಡಿಯಮ್ ಸೈಜ್ ಇತ್ತು, ಅದು ನಾನೊಂದಷ್ಟು ಕ್ಲಿಪ್ಸ್ ಬೇಕಿತ್ತು, ಡೈಲಿ ಹಾಕ್ತೀನಲ್ವ ಅದಕ್ಕೆ.
ಅದು ಬಿಟ್ಟರೆ ಇದೊಂದು ಏನು ಹೇಳ್ತಾರೆ, ಇದೊಂದು ತೊಗೊಂಡ್ವಿ ಆಲೂಗೆಡ್ಡೆದು. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದನ್ನ 2 ತೊಗೊಂಡ್ವಿ, ಒಂದಷ್ಟು ಐಸ್ ಕ್ರೀಮ್ ತಿಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೇ ಶಾಪಿಂಗ್ ಇತ್ತು ಫ್ರೆಂಡ್ಸ್. ಮತ್ತು ಅಮ್ಮಗೆ ಒಂದು ಸ್ವಲ್ಪ ಚಪ್ಪಲಿ ಇರಲಿಲ್ಲ, ಹಾಗಾಗಿ ತೊಗೊಂಡೆ.